ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ದ ಯೂಟ್ಯೂಬ್ ಚಾನಲ್. ನಾನಿವತ್ತು 7th ಡಿಸೆಂಬರ್ ಮಾರ್ನಿಂಗ್ ನಾವೆಲ್ಲರೂ ಕಬ್ಬಾಳಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಆಫ್ ಅವತ್ತು ನನ್ನ ಸ್ಕೂಲ್ ಫ್ರೆಂಡ್ದು ಒಂದು ಫಂಕ್ಷನ್ ಇತ್ತು, ಸೊ ಇನ್ವೈಟ್ ಮಾಡಿದ ಅಂತ. ಸೊ ಅಮ್ಮ, ನಾನು, ದಿಯಾ ಎಲ್ಲರೂ ಹೋಗ್ತಾ ಇದ್ವಿ. ಆ್ಯಂಡ್ ಎಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಹಾಗೆ ನಾವು ಮಾರ್ನಿಂಗೇ ಹೋಗಿದ್ದರಿಂದ ಫಸ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಸೊ ಕಬ್ಬಾಳಿಗೆ ಟೆಂಪಲಿಗೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇ ಆಗಿದ್ದ ಕಾರಣ ತುಂಬಾ ರಶ್ ಇತ್ತು. ಸೊ ನಾನು ನನ್ನ ಫ್ರೆಂಡು ಸ್ಪೆಷಲ್ ಕೌಂಟ್ರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೂ ಕೂಡ ಅದರಲ್ಲೂ ಕೂಡ ತುಂಬ ರಶ್ ಇತ್ತು. ಸೊ ಹೇಗೋ ಆಗೋ ನಾವು ಪೂಜೆ ಅಂತೂ ಮುಗಿಸಿದ್ವಿ. ಸೊ ಟೆಂಪಲ್ ಎಷ್ಟೇ ರಶ್ ಇದ್ರು ಆ ರಶಲ್ಲೂ ನಾವು ತಾಯಿ ದರ್ಶನ ಸಿಕ್ಕಿದ ತಕ್ಷಣ ಆಗೋ ಖುಷಿ ಇದೆಯಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಚೌಟ್ರಿ ಕಡೆ ಹೊರಟಿದ್ವಿ. ಅಷ್ಟರಲ್ಲಿ ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ಎಲ್ಲ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಅದಾದಮೇಲೆ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂದ್ಕೊಂಡ್ವಿ. ಅವತ್ತಿನ ದಿನವೇ ನನ್ನ ಫ್ರೆಂಡದು ಕೂಡ ಬರ್ಡೇ ಇದರಿಂದ ಅವಳದು ಕೂಡ ಅಲ್ಲೇ ಒಂದು ಸ್ಕೂಲ್ ಮುಂದೆ ನಾವು ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಹುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ನಿನ್ನ ಬರ್ತಡೆ. ಎಂದೆಂದಿಗೂ ನಗುತ್ತಿರು ನೀ, ನಗುತ್ತಿರು ನೀ, ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ, ಜೊತೆಗಿರುವೆನು ಎಂದಿಗೂ. ಸೊ ನನ್ನ ಫ್ರೆಂಡ್ಸ್ ಇರೋದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾವು ಅವಳ ಜೊತೆಲೆ ಸ್ವಲ್ಪ ಫನ್ನಿಯಾಗಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ನಿಯರೆಸ್ಟ್ ನಮಗೆ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಸೊ ಹಂಗಾಗಿ ಎಲ್ಲರೂ ಅಂತ ಅಲ್ಲೇ ಎಲ್ಲರೂ ಯೂಟರ್ನ್ ತೊಗೊಂಡು ಹೊರಟ್ವಿ. ಸೊ ಹಾಗೆ ಹೋಗ್ತಾ ಅಂದ್ವೇ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಳ್ಳಿ ವಾತಾವರಣ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಆ ಮನೆಗಳೆಲ್ಲ ಎಷ್ಟು ಚೆಂದ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಹೋಗುವಾಗೆ ನಮ್ಗೆ ಗೊತ್ತಾಯಿತು ನಾವು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಸಿದ್ದಪ್ಪಾಜಿ ಟೆಂಪಲ್ ಅಂತ. ಸೊ ನಮಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಅದು ನಮ್ಮನೆ ದೇವ್ರು ಕೂಡ ಆಗಿತ್ತು. ನಾವು ಯಾವತ್ತೂ ಅಲ್ಲಿ ಹೋಗಿರಲಿಲ್ಲ, ನೋಡೂ ಇರಲಿಲ್ಲ. ಸೊ ಹಂಗಾಗಿ ತುಂಬ ಖುಷಿ ಆಯಿತು ಆ ಜಾಗಕ್ಕೆ ಹೋಗ್ತಾ ಇರೋದು, ಹೇಗಿರ್ಬೋದೇನೋ ಅಂತ. ಸೊ ನಮ್ಮನೆ ದೇವ್ರು ಬಂದು ಚಿಕ್ಕಲ್ಲೂರಲ್ಲಿರೋದು. ಈ ಪ್ಲೇಸು ನಾವು ಯಾವತ್ತೂ ನೋಡಿರಲಿಲ್ಲ, ಬೆಟ್ಟದ ಮೇಲೆ ಅಂತ ಹೇಳಿದ್ರು. ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಬೆಟ್ಟದ ಮೇಲೆ ನಾವು ರೀಚ್ ಆದಮೇಲೆ ಆ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಾರಲ್ಲ, ಆ ಥರ ಇತ್ತು ವ್ಯೂಸು. ಸುತ್ತ ಬೆಟ್ಟ ಇತ್ತು, ನೇಚರ್ ಮಧ್ಯದಲ್ಲಿ ಆ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕಂತೂ ವಾವ್ ಅನ್ನೋ ಥರ ಇತ್ತು. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ನೋಡಿದ್ರಲ್ವಾ ವ್ಯೂಸ್ ಅಂತೂ ಎಷ್ಟು ಸಕ್ಕತ್ತಾಗಿದೆ ಅಂತ. ನಮಗಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಅಥವಾ ಫ್ಯಾಮಿಲಿ ಜೊತೆಗೆ. ಸೊ ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡಿದ್ಲು, ಖುಷಿ ಆಯಿತು ಒಳಗಂತೂ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ನನ್ನ ಫ್ರೆಂಡ್ಸ್ ಅಂತೂ ಎಲ್ಲರೂ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಫುಲ್ ನೇಚರ್ನ ಎಂಜಾಯ್ ಮಾಡ್ತಾಯಿದ್ರು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಬಂದು ರಾಮನಗರ ಡಿಸ್ಟಿಕ್ಕಿಗೆ ಸೇರುತ್ತಂತೆ, ಉದಾರಹಳ್ಳಿ ಅನ್ನೋ ಪ್ಲೇಸಲ್ಲಿ ಬರುತ್ತೆ. ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಮಗಂತೂ ಆ್ಯಕ್ಚುಲಿ ನಾವು ಒಂದು ಫಂಕ್ಷನ್ಗೆ ಬಂದಿದ್ದೀವಿ ಅನ್ನೋ ಫೀಲ್ ಹೋಗಿ ನಾವು ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಲ್ಲ ಒಂದು 1 ಡೇ ಟ್ರಿಪ್ಪಿಗೆ ಬಂದಿದ್ದೀವಿ ಅನ್ನೋ ಥರ ಆಗೋಯ್ತು. ಆ ಥರ ಇತ್ತು. ಫೈನಲಿ ನಮಗಂತೂ ಎಲ್ಲರಿಗೂ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅವತ್ತಿನ ಡೇ ಅಂತೂ ಮೆಮೊರಬಲ್ ಆಗಿತ್ತು. ನನ್ನ ಫ್ರೆಂಡದು ಬರ್ಡೇ ಸೆಲೆಬ್ರೇಷನ್ ಆಗಿದ್ದಾಗ್ಬೋದು, ಎಲ್ಲರೂ ಒಟ್ಟಿಗೆ ಈ ರೀತಿ ಮೀಟ್ ಮಾಡಿದ್ದು, ಒಂದು ಪ್ಲೇಸಿಗೆ ಹೋಗಿದ್ದು ತುಂಬಾ ಖುಷಿ ಆಯಿತು ನಮಗಂತೂ. ಆ್ಯಂಡ್ ಅಮ್ಮ ಮತ್ತು ದಿಯಾನು ಕೂಡ ಫುಲ್ ಖುಷಿಯಾದರು. ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗಳೂ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ರು. ಅವತ್ತೊಂದು ದಿನ ನಮಗೆಲ್ಲ ಸ್ಟ್ರೆಸ್ ಕೂಡ ನಮಗೆ ಒಂಥರ ಝೀರೋ ಆಗಿಬಿಟ್ಟಿತ್ತು ನಮಗೆ. ಸೊ ಆ್ಯಸ್ ಯೂಶ್ವಲ್ ಲಾಸ್ಟಲ್ಲಿ ನಾವು ಫೋಟೋಸ್ ತೊಗೊಂಡಿಲ್ಲ ಅಂದರೆ ಅದು ಫುಲ್ಫಿಲ್ ಆಗಲ್ಲ. ಸೊ ನೇಚರ್ ಮಧ್ಯೆನೂ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ. ಸೊ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್.
ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ.